ನಮಸ್ಕಾರ. ಯಾವುದು ಉತ್ತಮ ಈ 5 ಖಾಸಗಿ ಬ್ಯಾಂಕುಗಳಲ್ಲಿ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಬ್ಯಾಂಕಿಂಗ್ ಮತ್ತು ಫೈನಾನ್ಸ್ ಸೆಕ್ಟರ್ ಮ್ಯಾಕ್ಸಿಮಮ್ ವೇಟೇಜ್ ಇದೆ ನಿಫ್ಟಿ 50ಯಲ್ಲಿ, ಅಂದಾಜು 33.5% ವೇಟೇಜ್ ನಿಫ್ಟಿ 50ಯಲ್ಲಿ. ಈ 33.5% ವೇಟೇಜಲ್ಲಿ HDFC ಬ್ಯಾಂಕು 11% ವೇಟೇಜು, ಆದರೆ ಅನ್ಫಾರ್ಚುನೇಟ್ಲಿ ಅಂಡರ್ ಪರ್ಫಾರ್ಮಿಂಗ್ ಫಾರ್ ದ ಲಾಸ್ಟ್ 2 to 3 years. ಸುಮಾರು ಮ್ಯೂಚುವಲ್ ಫಂಡ್ಗಳು ಮತ್ತು FIIs ಆರ್ ಸ್ಟಿಲ್ ಹೋಪ್ಫುಲ್. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ರಿವೈವಲ್ ಬರ್ಬೋದು ಬ್ಯಾಂಕಿಂಗ್ ಸೆಕ್ಟರಲ್ಲಿ, ಸ್ಪೆಷಲಿ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ, ಸ್ಪೆಷಲಿ HDFC ಬ್ಯಾಂಕ್ನಲ್ಲಿ. HDFC ಬ್ಯಾಂಕಿನ ಇವತ್ತಿನ ಕಾಯಿಲೆಗೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ HDFC ಬ್ಯಾಂಕಿನ ಮರ್ಜರ್ ವಿತ್ HDFC ಬ್ಯಾಂಕ್ ಬಿಸ್ನೆಸ್ ಪ್ಯಾರಾಮೀಟರ್ಸ್ ಹ್ಯಾವ್ ಸ್ಟಿಲ್ ನಾಟ್ ಸ್ಟೆಬಿಲೈಸ್. ಆದ್ದರಿಂದ ನಾವಿವತ್ತು 5ರಿಂದ 6 ಬ್ಯಾಂಕ್ಗಳನ್ನು ಕಂಪ್ಯಾರಿಸನ್ಗೆ ನಿಮ್ಮ ಮುಂದೆ ಇಟ್ಟಿದ್ದೇವೆ. ನೀವು ಮುಂದಿನ ದಿನಗಳಲ್ಲಿ ಯಾವ ಶೇರ್ ಅನ್ನು ಕೊಡಬೇಕು ಅಂತ ಡಿಸೈಡ್ ಮಾಡಬಹುದು. ಕಂಪ್ಯಾರಿಸನ್ ಆಫ್ ಟಾಪ್ ಪ್ರೈವೇಟ್ ಬ್ಯಾಂಕ್ಸ್. ICICI ಬ್ಯಾಂಕ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ 4.4, net NPA percentage in March 2024 0.42%. Axis Bank net interest margin 4.06%, net NPA percentage in March 2024 0.31%. IndusInd Bank 4.26, NPA 0.57%. Yes Bank 2.4% ಮತ್ತು NPA 0.60%. HDFC Bank net interest margin 3.4 ಮತ್ತು net NPA percentage in March 2024 0.33%. ಕೋಟಕ್ ಮಹೀಂದ್ರಾ ರಿಸಲ್ಟ್ಸ್ ಮಾರ್ಚ್ 2024 ಇನ್ನೂ ಡಿಕ್ಲೇರ್ ಆಗಿಲ್ಲ, ಅದರಿಂದಾಗಿ ಅದನ್ನು ಕಂಪೇರ್ ಮಾಡ್ಲಿಕ್ಕೆ ಆಗಲಿಲ್ಲ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ NIM ಅಂತ ಕರೀತಾರೆ. ಅದು ಅಮೌಂಟ್ ಆಫ್ ಮನಿ ದಟ್ ಅ ಬ್ಯಾಂಕ್ ಇಸ್ ಅರ್ನಿಂಗ್ ಇನ್ ಇಂಟ್ರೆಸ್ಟ್ ಆನ್ ಲೋನ್ಸ್ ಕಂಪೇರ್ಡ್ ಟು ದ ಅಮೌಂಟ್ ಇಟ್ ಇಸ್ ಪೇಯಿಂಗ್ ಇನ್ ಇಂಟ್ರೆಸ್ಟ್ ಆನ್ ಡಿಪಾಸಿಟ್ಸ್. ಅಂದ್ರೆ ಅದೇನು ಡಿಪಾಸಿಟ್ ಅನ್ನ ಜನ ಇಟ್ಟಿದ್ದಾರೆ ಮತ್ತೆ ಅದೇನು ಒಂದಷ್ಟು ಸಾಲವನ್ನು ಕೊಟ್ಟಿದ್ದಾರೆ, ಅದರ ಮಧ್ಯದಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ ಅಕಸ್ಮಾತ್ ಅವರೇನಾದ್ರೂ 7%ಗೆ ಡಿಪಾಸಿಟ್ ಅನ್ನ ತಗೊಂಡು 11.5%ಗೆ ಅದನ್ನ ಲೆಂಡಿಂಗ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತ ಕರೀತಾರೆ. ಇದು ಬ್ಯಾಂಕಿನ ಪ್ರಾಫಿಟಬಿಲಿಟಿಯಲ್ಲಿ ಒಂದು ದೊಡ್ಡ ಮೇಜರ್ ಇಂಡಿಕೇಟರ್. ಒಂದು ಬ್ಯಾಂಕಿನ NIM ಅಥವಾ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅನ್ನ ತಿಳ್ಕೊಂಡ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಪ್ರಾಫಿಟಬಲಿ ಈ ಬ್ಯಾಂಕು ಲೋನ್ಗಳನ್ನು ಇಶ್ಯೂ ಮಾಡ್ತಾರೆ. ಅಂದ್ರೆ ಹೈಯರ್ ದಿ NIM ಬೆಟರ್ ಇಟ್ ಈಸ್. HDFC ಬ್ಯಾಂಕಿನ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ 4.1% ಇತ್ತು ಜೂನ್ 2023ರಲ್ಲಿ, ಬಿಫೋರ್ ಮರ್ಜಿಂಗ್ ವಿತ್ HDFC. ಅಲ್ಲಿಂದ ಆಚೆಗೆ ಈಗ ಸದ್ಯಕ್ಕೆ 3.4% ಕೆಳಗೆ ಬಿದ್ದಿದೆ ಮಾರ್ಚ್ 2024ರಲ್ಲಿ. ಯಾಕಂದ್ರೆ ಪೋರ್ಷನ್ ಆಫ್ ಹೋಮ್ ಲೋನ್ ಗಿವನ್ ಬೈ HDFC ವುಡ್ ಹ್ಯಾವ್ ಬೀನ್ ಲೋವರ್ ಕಂಪೇರ್ಡ್ ಟು ದಿ ಅದರ್ ಲೋನ್ಸ್ ಗಿವನ್ ಬೈ HDFC ಬ್ಯಾಂಕ್. ಅಂದ್ರೆ ಹೋಮ್ ಲೋನಿಗೆ ಯಾವಾಗಲೂ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ, 8, 9, 10 ಇತ್ಯಾದಿ. ಬಿಸ್ನೆಸ್ ಲೋನಿಗೆ 13, 14, 15, 16 ಇರುತ್ತೆ. ಅದರಿಂದಾಗಿ HDFC ಬ್ಯಾಂಕ್ ಇದ್ದು ಅಕೌಂಟ್ಸ್ ಮತ್ತೆ ಪ್ರಾಫಿಟಬಿಲಿಟಿ ಇನ್ನೂ ಸೆಟಲ್ ಆಗಿಲ್ಲ. ಹೋಮ್ ಲೋನ್ಸ್ ಆರ್ ದ ಚೀಪೆಸ್ಟ್ ಲೋನ್ಸ್. HDFC ವಾಸ್ ಓನ್ಲಿ ಡೂಯಿಂಗ್ ಬಿಸ್ನೆಸ್ ಆಫ್ ಹೋಮ್ ಲೋನ್ಸ್ ಅರ್ಲಿಯರ್. ಈಗ ಸ್ಟಾಕ್ ಪ್ರೈಸ್ ಪರ್ಫಾರ್ಮೆನ್ಸ್ ಆಫ್ ಟಾಪ್ ಪ್ರೈವೇಟ್ ಬ್ಯಾಂಕ್ಸ್. ICICI ಬ್ಯಾಂಕ್ 1 ವರ್ಷದಲ್ಲಿ 21% ಕೊಟ್ಟಿದೆ ಹೂಡಿಕೆದಾರರಿಗೆ, 3 ವರ್ಷದಲ್ಲಿ 23%, 5 ವರ್ಷದಲ್ಲಿ 22%, 10 ವರ್ಷದಲ್ಲಿ 17%. ಆಕ್ಸಿಸ್ ಬ್ಯಾಂಕ್ 1 ವರ್ಷದಲ್ಲಿ 31%, 3 ವರ್ಷದಲ್ಲಿ 17%, 5 ವರ್ಷದಲ್ಲಿ 8%, 10 ವರ್ಷದಲ್ಲಿ 14%. ಇಂಡಸ್ಇಂಡ್ ಬ್ಯಾಂಕ್ 1 ವರ್ಷದಲ್ಲಿ 25%, 3 ವರ್ಷದಲ್ಲಿ 16%, 5 ವರ್ಷದಲ್ಲಿ -2, 10 ವರ್ಷದಲ್ಲಿ 100% ಕೊಟ್ಟಿದೆ. ಎಸ್ ಬ್ಯಾಂಕ್ 1 ವರ್ಷದಲ್ಲಿ 67%, 3 ವರ್ಷದಲ್ಲಿ 22%, 5 ವರ್ಷದಲ್ಲಿ -31%, 10 ವರ್ಷದಲ್ಲಿ -100%. HDFC ಬ್ಯಾಂಕ್ 1 ವರ್ಷದಲ್ಲಿ -11%, 3 ವರ್ಷದಲ್ಲಿ 2%, 5 ವರ್ಷದಲ್ಲಿ 5% ಮತ್ತು 10 ವರ್ಷದಲ್ಲಿ 15%. ಕೋಟಕ್ ಬ್ಯಾಂಕ್ 1 ವರ್ಷದಲ್ಲಿ -17%, 3 ವರ್ಷದಲ್ಲಿ -3%, 5 ವರ್ಷದಲ್ಲಿ 3% ಮತ್ತು 10 ವರ್ಷದಲ್ಲಿ 15% ಕೊಟ್ಟಿದೆ. ಆದ್ದರಿಂದ ಈ ಬ್ಯಾಂಕಿನ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ICICI ಬ್ಯಾಂಕು ಕನ್ಸಿಸ್ಟೆಂಟ್ ಆಗಿ ಮತ್ತೆ ಕಳೆದ 3ರಿಂದ 5 ವರ್ಷ ಒಳ್ಳೆಯ ಲಾಭವನ್ನು ಕೊಟ್ಟಿದೆ ಹೂಡಿಕೆದಾರರಿಗೆ. ನನಗೆ ಗೊತ್ತಿದ್ದ ಹಾಗೆ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಹತ್ರ 2 ಬ್ಯಾಂಕಿಂಗ್ ಸ್ಟಾಕ್ಸ್ ಇದ್ದಾವೆ. ಬಹುಶಃ ಒಂದು HDFC ಇರ್ಬೋದು, ಇನ್ನೊಂದು ಯಾವುದೋ ICICI ಬ್ಯಾಂಕ್ ಅಥವಾ ಇಂಡಸ್ಇಂಡ್ ಬ್ಯಾಂಕ್ ಇತ್ಯಾದಿ ಇರ್ಬೋದು.
ಈ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಲ್ಲಿ, ಪೋರ್ಟ್ಫೋಲಿಯೋ ಬಿಲ್ಡಿಂಗ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದ್ರೆ, ನಾವು ಯಾವುದೋ ಒಂದು ಸ್ಟಾಕು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ತಗೊಳ್ತಾ ಇರ್ಬೇಕಾದ್ರೆ ಅದು ಸಡನ್ ಆಗಿ ಕನ್ಸಾಲಿಡೇಷನ್ ಹೋಗುತ್ತೆ. ಮತ್ತೆ ಯಾವ ಸ್ಟಾಕು ಈಗ ಸದ್ಯಕ್ಕೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ಡಿಸೈಡ್ ಮಾಡಿ ಆ ಶೇರನ್ನು ತಗೊಂಡಾಗ ಆ ಶೇರು ಕನ್ಸಾಲಿಡೇಷನ್ ಹೋಗುತ್ತೆ. ಅದರಿಂದ ಯೂನಿಫಾರ್ಮ್ ಆಗಿ ಎಲ್ಲಾ ಶೇರುಗಳು ಮುಂದಕ್ಕೆ ಹೋಗೋದು ಬಹಳ ಕಠಿಣ. ಸದ್ಯದ ಮಟ್ಟಿಗೆ ಹೇಳೋದಾದ್ರೆ HDFC ಬ್ಯಾಂಕು, ಕೋಟಕ್ ಮಹೀಂದ್ರ ಬ್ಯಾಂಕು ಹ್ಯಾವ್ ಲಾಸ್ಟ್ ಫೇವರ್ ಅಮಾಂಗ್ ಮೆನಿ ಇನ್ವೆಸ್ಟರ್ಸ್. ಮತ್ತೆ ಮುಂದಿನ ದಿನಗಳಲ್ಲಿ ಇದು ಇಂಪ್ರೂವ್ ಆಗುತ್ತೋ ಇಲ್ಲವೋ ಅನ್ನುವಂತ ಡೌಟ್ ಅನ್ನು ಕೂಡ ಬಹಳ ಜನ ಹೂಡಿಕೆದಾರರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗೆ ಹೂಡಿಕೆದಾರರು ಯಾವುದೋ ಒಂದು ಷೇರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಅಂತ ಅದರಲ್ಲಿ SIP ನ ಸ್ಟಾಪ್ ಮಾಡಿದಾಗ ಸ್ವಲ್ಪ ದಿನದ ಮೇಲೆ ಅದು ಚಿಗುರ್ಕೊಳ್ಳುತ್ತೆ, ಮೇಲಕ್ಕೆ ಹೋಗಿ ಶುರುವಾಗುತ್ತೆ. ನಾವು ಯಾವ ಬ್ಯಾಂಕ್ ಅನ್ನು ತಗೊಂಡಿದ್ವೋ ಅದು ಹಿಂದೆ ಹೋಗಿ ಶುರು ಆಗುತ್ತೆ. ಇದೇ ತರ ಏನಾದರೂ HDFC ಬ್ಯಾಂಕು, ಕೋಟಕ್ ಬ್ಯಾಂಕ್ ಅಲ್ಲಿ ಆಗುತ್ತಾ ಅಂತ ಕಾದು ನೋಡ್ಬೇಕು. RBI ಅವರು ಈ ವರ್ಷದ ಕೊನೆಯಲ್ಲಿ ಏನಾದ್ರು ಇಂಟ್ರೆಸ್ಟ್ ರೇಟ್ ನ ಕಟ್ ಮಾಡಿದ್ರೆ ಅವಾಗ ಬಾರೋಯಿಂಗ್ ಕಾಸ್ಟ್ ಕಮ್ಮಿ ಆಗುತ್ತೆ ಬ್ಯಾಂಕ್ಸ್ಗೆ. ಮತ್ತೆ ಅದೇನು ಲೋನಿಗೆ ಚಾರ್ಜ್ ಮಾಡ್ತಾರೆ ಅದು ಹಾಗೆ ಇರುತ್ತೆ. ಅವಾಗ ಬ್ಯಾಂಕ್ಗಳಿಗೆ ಜಾಸ್ತಿ ಪ್ರಾಫಿಟ್ ಆಗುವಂತ ಎಲ್ಲ ಲಕ್ಷಣಗಳು ಇದ್ದಾವೆ. ಅದಕ್ಕೋಸ್ಕರ ಬ್ಯಾಂಕ್ನವರು ಜಾಸ್ತಿ ಕಾಸಾ ರೇಷಿಯೋ ನೋಡ್ತಿರ್ತಾರೆ, ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ರೇಷಿಯೋ. ಅದರಿಂದಾಗಿ ಅವರಿಗೆ ಜಾಸ್ತಿ ಡಿಪಾಸಿಟ್ ಅನ್ನ ರೇಸ್ ಮಾಡ್ಲಿಕ್ಕೆ ಆಗುತ್ತೆ. ಮತ್ತೆ ಲೆಂಡಿಂಗ್ ಕ್ಯಾನ್ ಬಿ ಗಿವನ್ ಎಟ್ ಎ ಹೈಯರ್ ರೇಟ್. ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಬ್ಯಾಂಕ್ ಯಾವುದು? ಪ್ರೈವೇಟಾ, PSU ಬ್ಯಾಂಕ್? ಪ್ರೈವೇಟ್ ಆದ್ರೆ ಪ್ರೈವೇಟ್ ಅಂತ ಬರೀರಿ, PSU ಆದ್ರೆ PSU ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.